ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಜಗನ್ ಬ್ಲಾಗ್ಸ್. ಫ್ರೆಂಡ್ಸ್, ಇತ್ತೀಚೆಗೆ ನಮ್ಮ ಮಾಹಿತಿ ಏನು ಬಂತು ಅಂತ ಹೇಳಿದ್ರೆ ಜಯ ಮಾರ್ತಾಂಡ ಆನೆ ಉಸಿರು ಚೆಲ್ಲಿದೆ ಅಂತ ಬಂತು. ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರು ಎಳೀತು ಅಂತೇಳಿ ಬಂತು. ಸುದ್ದಿ ಬಂದ ತಕ್ಷಣಕ್ಕೆ ವಿಡಿಯೋ ಮಾಡಿದ್ದೀನಿ. ನೆನ್ನೆ ಯಾಕೆ ವಿಡಿಯೋ ಮಾಡಿಲ್ಲ ಅಂತ ಹೇಳಿದ್ರೆ ತುಂಬ ಮನಸ್ಸಿಗೆ ತುಂಬ ಬೇಜಾರಾಯಿತು. ಕಂಟೆಂಟ್ ಅದೇ ಥರ ಸೆನ್ಸಿಟಿವ್ ಇತ್ತು. ಆನೆಗೂ ತುಂಬ ಏಟುಗಳಾಯಿತು. ಮಹಿಳೆಯೂ ಬೇರೆ ತೀರೋದ್ರು. ಅಲ್ಲಿ ನೋಡಿದ್ರೆ ಒಂದೊಂದು ಆನೆ ಒಂದೊಂದು ದಿಕ್ಕು ಓಡಿದೆ. ಇದೆಲ್ಲ ನೋಡ್ತಾ ಇರಬೇಕಾದ್ರೆ ಬೇಡ ಕಂಟೆಂಟ್ ಮಾಡೋದು ಹಾಕೋದು ಅಂತೇಳಿ ಹಾಗೇ ಇದ್ದೆ. ಸುಮಾರು ಜನ ಹೇಳಿದ್ರು ಹಾಕಿ ಹಾಕಿ ಅಂತೇಳಿ. ನನಗೆ ಮನಸ್ಸು ಬರಲಿಲ್ಲ. ಆದರೆ ಇವತ್ತು ಜಯ ಮಾರ್ತಾಂಡ ಆನೆ ಉಸಿರು ಚೆಲ್ಲಿದೆ. ಇದು ಏನು ಕ್ಯಾಂಪ್ಗಳಲ್ಲೀಗ ತಕ್ಷ ಒಂದು ಆನೆ ಮಕ್ಕನ ಆನೆ, ಜಯ ಮಾರ್ತಾಂಡನು ಮಕ್ಕನ ಆನೆ ಈ ಥರ ಸಾಯಿತು. ಏನು ಕಾರಣ ಇರ್ಬೋದು, ಯಾಕೆ ಈ ಥರ ಆಯ್ತಾ ಇದೆ ಅಂತೇಳೋದು ಪ್ರಮುಖವಾಗಿ ನಮಗೆ ಮನಸ್ಸಿಗೆ ತೋಚ್ತದೆ. ಏನಕ್ಕೆ ಈ ಥರ ಆಯ್ತದೆ ಅಂತ ನೋಡಿದ್ರೆ ಕಂಜನ್, ಧನಂಜಯ, ಈಶ್ವರ, ಜಯ ಮಾರ್ತಾಂಡ ಇವೆಲ್ಲ ಒಟ್ಟಿಗೆ ಇದ್ದಂಥ ಆನೆಗಳು. ಕಂಜನ್ಗೆ ಏನು ಅಂತ ಗೊತ್ತಿಲ್ಲ. ಧನಂಜಯ ಕಂಜನ್ದು ಆಟಗಳು ಬಿಡಿ, ಪರಸ್ಪರ ಒಂದೇ ಜಾಗದಲ್ಲಿದ್ದು ಹೊಡೆದಾಡ್ಕೊಂಡೆಲ್ಲ ಇರ್ತವೆ. ಆದರೆ ಜಯ ಮಾರ್ತಾಂಡ ಆನೆನ ಈ ಥರ ಮಾಡ್ತಲ್ಲ ಅಂತ ಹೇಳುವಾಗ ನಾನು ಹೇಳ್ಬಾರ್ದು, ಆದರೂ ಹೇಳ್ತೀನಿ. 2024 ದಸರಾದಲ್ಲಿ ಇದೇ ಥರ ಧನಂಜಯ ಕಂಜನ್ ಒಂದು ಫೈಟ್ ಆಗ್ತದೆ ನೋಡಿ. ಆ ದಿನ ಮಧ್ಯಾಹ್ನ ಹೊತ್ತು ಕಂಜನ್ನ ತೊಳಿತಾ ಇದ್ದಾರೆ ಅರಮನೆಯಲ್ಲಿ. ನಾನು ಅಲ್ಲಿದ್ದೆ, ವಿಕ್ರಮ್ ಗೌಡ್ರು ನನ್ನೊಟ್ಟಿಗಿದ್ದರು. ಆ ಸಂದರ್ಭದಲ್ಲಿ ಏಕಾಏಕಿ ಮಲಗಿದಂಥ ಕಂಜನ್ ಎದ್ದೋಡಿ ಬಂದು ಅರಮನೆ ಪ್ರೀತಿ ಆನೆಗೆ ಹೊಡಿತದೆ. ಅದು ನೋಡಲಿಕ್ಕೆ ಒಳ್ಳೆ ಮಕ್ಕನ ಆನೆ ಥರನೇ ಇದೆ ಆ ಪ್ರೀತಿ. ಈ ಕಂಜನಿಗೆ ಯಾವುದೋ ಒಂದು ಮಕ್ಕನ ಸರಿ ಹೊಡೆದಿದೆ. ಅದು ಹೊಡೆದಾಗ ಆ ಮಕ್ಕನಿಗೆ ಭಯಪಟ್ಟು ಇದೇ ಹೋಗಿ ಹೊಡಿಲಿಕ್ಕೆ ಜಿದ್ದನ್ನು ತೀರಿಸ್ಕೊಳ್ತಕ್ಕೆ ಟ್ರೈ ಮಾಡ್ತಾ ಇದ್ದಿರ್ಬೋದು. ಇದು ಒಂದು ವಿಚಾರ ಹೇಳ್ಬೋದು. ಇಲ್ಲ ಅಂತಂದರೆ ಏಕಾಏಕಿ ಬೇರೆ ಆನೆಗಳಿಗೆಲ್ಲ ಅಷ್ಟು ತೊಂದರೆ ಮಾಡೋದಿಲ್ಲ. ಈಗ ಅದೇ ರೀತಿ ಮನುಷ್ಯರೊಟ್ಟಿಗೆ ನೀವು ಕಂಜ ನೋಡಿರ್ಬೋದು. ನೀರು ಹಾಕ್ಕೊಂಡು ಆ ನಾಯಿಯೊಟ್ಟಿಗೂ ಆಟಾಡ್ತದೆ, ಮನುಷ್ಯರೊಟ್ಟಿಗೂ ಆಟಾಡ್ತದೆ. ಅದೇ ರೀತಿ ನೀವು ಮೈಸೂರು ದಸರಾದಲ್ಲಿ ಬಂದಾಗ ನೀವು ನೋಡ್ಬೋದು, ಫುಟ್ಬಾಲ್ ಆಡ್ತದೆ ಮಕ್ಕಳೊಟ್ಟಿಗೆ, ಚಿಕ್ಕ ಮಕ್ಕಳೊಟ್ಟಿಗೆ. ಏನಾಯಿತು, ಯಾಕಾಯಿತು ಈ ಥರ ಅಂತ ನನ್ನ ಪರ್ಸನಲಾಗಿ ಹೇಳಬೇಕು ಅಂತಿದ್ರೆ, ಇದು ಕಾಡಾನೆ ಆಗಿದ್ದಾಗ ಯಾವುದೋ ಮಕ್ಕನ ಸರಿಯಾಗಿ ಹೊಡೆದಿದೆ ಇದಕ್ಕೆ. ಅದೇ ಗಿಡದ ಅದು ಮಕ್ಕನ ಆನೆಗಳನ್ನ ಕಂಡ್ರೆ, ಮಕ್ಕನ ಅಂತಂದರೆ ಒಳ್ಳೆ ಹೈಟ್ ಇರೋ ಹೆಣ್ಣಾನೆಗಳನ್ನೆಲ್ಲ ಕಂಡ್ರೆ ಮಕ್ಕನ ಅಂತ ತಿಳ್ಕೊಂಡು ಹೋಗಿ ಅಟ್ಯಾಕ್ ಮಾಡುವಂಥ ಇದು ಜಾಸ್ತಿ ಇತ್ತು ಅದಕ್ಕೆ ಸ್ವಭಾವ. ಇನ್ನು ಅದು ಬಿಟ್ಟರೆ ಬೇರೆ ಮನುಷ್ಯರೊಟ್ಟಿಗೆ ಭಾರಿ ಹೊಂದಾಣಿಕೆ ಇರುವಂಥ ಆನೆ. ತುಂಬ ನೀವು ನೋಡಿರ್ಬೋದು, ಒಳ್ಳೆ ಫ್ಯಾನ್ ಬೇಸನ್ನು ಇದೆ. ಅದೇ ರೀತಿ ನೆನ್ನೆ ನಡೆದ ಘಟನೆಗೆ ಸಾರ್ವಜನಿಕರು ತುಂಬ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ. ಈಗ ನಾನು ಸುಮಾರು ಸಲ ಅವೇರ್ನೆಸ್ ವೀಡಿಯೋ, ನಾವು ಪ್ರತಿ ಸಲ ಕ್ಯಾಂಪಿಗೆ ಹೋದಾಗ ನನ್ನ ವೀಡಿಯೋ ನೋಡಿದವ್ರಿಗೆ ತಿಳಿದಿರ್ಬೋದು, ನಾನು ಪದೇ ಪದೇ ಹೇಳ್ತೀನಿ, ಆನೆಗಳ ಹತ್ರ ಹೋಗಬೇಡಿ, ಮುಟ್ಟಬೇಡಿ, ಫೋಟೋ ತೆಗೆಸ್ಬೇಡಿ. ಈ ಥರ ಎಲ್ಲ ಘಟನೆಗಳು ನೋಡಿ, ಅನಿರೀಕ್ಷಿತವಾದ ಬೆಳವಣಿಗೆಗಳು ಇದೇ ಥರ ನಡೆಯೋದು. ಯಾರನ್ನ ಹೇಳಿ ಕೇಳಿ ಆಗುವಂಥ ಘಟನೆಗಳಲ್ಲ ಇದು. ಈಗ ನೋಡಿ, ನಾನು ಸುಮಾರು ನೋಡ್ತೀನಿ ಕ್ಯಾಂಪ್ಗಳಲ್ಲಿ ಮಕ್ಕಳನ್ನ ತಗೊಬರೋದು, ಹಲಿಗೆ ಮೇಲೆ ಏನು ಬ್ಯಾರಿಕೇಡ್ ಹಾಕಿರ್ತಾರೆ ಅದ್ರ ಮೇಲೆ ಕೂರಿಸೋದು, ಆ ಮಕ್ಕಳಿಗೆ ಆಶೀರ್ವಾದ ಮಾಡಿಸೋದು, ಮಕ್ಕಳ ಕೈಲಿ, ಸಣ್ಣ ಮಕ್ಕಳ ಕೈಲಿ ಕುಸ್ರೆ ಕೊಡುವಾಗ ಅಂಗೈಯಲ್ಲೇ ಕೊಡೋದು. ಆನೆ ಸೊಂಡಿಲಾಕಿ ಅಂಗೈಲನ್ನ ಸೇರಿಸಿ ಎಳ್ಕೊಟ್ರೆ ಏನು ಮಾಡ್ತೀರಾ ಮಕ್ಕಳನ್ನ? ಏನು ಮಾಡ್ತೀರಾ? ಇಲ್ಲಿ ಪೇರೆಂಟ್ಸದು ಯಾರು ಬರ್ತೀರಾ ಹಿರಿಯರು ತುಂಬ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ. ಆನೆನ ಬರಬೇಕು, ನೀವು ಒಂದು ನೆನಪಲ್ಲಿಟ್ಟುಕೊಳ್ಳಿ, ಕಾಡು ಪ್ರಾಣಿನ ತಂದು ಪಳಗಿಸಿರುವಂಥದ್ದು ಯಾವುದೇ ಪ್ರಾಣಿ ಆದರೂ, ನಮ್ಮ ಮನೇಲಿ ಸಾಕಿದ ಬೆಕ್ಕು ನಾಯಿಗಳ ನಮಗೇನೆ ರಿವರ್ಸ್ ಕಚ್ತವೆ ಚೆನ್ನಾಗಿ, ಏನು ಅನ್ನ ನೀರು ಕೊಟ್ರು. ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ನಮ್ಮ ಮನೆ ಮಕ್ಕಳುಗಳೇ ನಮ್ಮ ಹಿಡ್ತಕ್ಕೆ ಸಿಗಲ್ಲ ಅಲ್ವಾ? ಆ ಥರದ ಒಂದು ಕಾಡಿಂದ ಹಿಡ್ಕೊಬಂದ ಪ್ರಾಣಿ ಮನುಷ್ಯನ, ಒಬ್ಬ ಮಾನವನ ಒಂದು ಮಾತಿಗೆ ಬಗ್ಸಿ ಅದನ್ನ ಆ ಲೆಕ್ಕದಲ್ಲಿ ಇಟ್ಟಿದ್ದಾರೆ ಅಂತ ಹೇಳುವಾಗ ಅದರ ಮಾನಸಿಕ ಸೀಮಿತಕ್ಕೆ ಏನಾಗಬೇಕು? ಅದು ಟೋಟಲ್ ಕಂಟ್ರೋಲ್ ಇರ್ತದೆ. ಅದು ಅದ್ರ ಬುದ್ಧಿ ತೆಗಿಲೇಬೇಕಲ್ವ? ಆ ಥರದಲ್ಲಿ ನಮ್ಮ ಪ್ರವಾಸಿಗರು ಇನ್ನು ಮುಂದೆ ಆದರೂ ನಾನು ಹೇಳೋದಿಷ್ಟೇ, ಬಂದಾಗ ಏನಕ್ಕೆ ಅಲ್ಲಿ ಮಾವುತ ಕಾವಡಿಯಾರು ಇರ್ತಾರೆ, ಮೇಲೆ ಇರ್ತಾರೆ, ಫೋನ್ ಇದೆ, ದೂರದಲ್ಲಿ ವೀಡಿಯೋ ಮಾಡ್ಕೊಂಡು ಆನೆ ತೊಳೆಯೋ ಹುಚ್ಚೇನು? ಆನೆ ತೊಳಿಲಿಕ್ಕೆ ಯಾಕೆ ಹೋಗ್ಬೇಕು ನೀರಿಗೆ? ಇನ್ನೂ ಒಂದು ವಿಚಾರ ಹೇಳ್ತೀನಿ. ನಾನು ಮತ್ತಿಗೂಡು ಕ್ಯಾಂಪಿಗೆ ಒಂದು ಸಲ ಹೋಗಿದಾಗ ನಾರ್ತ್ ಇಂಡಿಯಾದವರು ಯಾರೋ ಬಂದಿದ್ರು. ಆನೆನ ಏನೋ ದೇವ್ರಿಗೆ ಹರಕೆ ಕಟ್ಕೊಂಡಿದ್ದಾರೆ, ಇದನ್ನು ಆನೆನ ಸ್ನಾನ ಮಾಡಿಸ್ಬಿಟ್ಟು ನೀರಿಗೆ ಬಿಡಬೇಕು ಅಂತ. ಇಲ್ಲೆಲ್ಲಿ ನೀರಿಗೆ ಬಿಡೋಕೆ ಮತ್ತಿಗೂಡಲ್ಲಿ ಇಲ್ಲ. ಹೇಳಿದೆ ಅಲ್ಲಿ ಇದು ಇರೋದು ದುಬಾರಿಯಲ್ಲಿ ಅಂತೇಳಿ. ಏನೆಲ್ಲ ಹರಕೆ ಎತ್ಕೊಬಂದು ಇಲ್ಲಿ ಈ ಥರದಲ್ಲೆಲ್ಲ ಮಾಡ್ತಾರೆ. ಯಾವುದೇ ಕಾರಣಕ್ಕೆ ಮುಂದೆ ಆದರೂ ಸರಿ ನಮ್ಮ ಇಲಾಖೆಯವರು, ಸ್ಪೆಷಲಿ ನಮ್ಮ ಕ್ಯಾಂಪ್ಗಳು
ಒಳ್ಳೆ ನುರಿತ ಅಧಿಕಾರಿಗಳಿದ್ದಾರೆ, ಅದೇ ಥರ ಮಾವುತ ಕಾವಡಿಗಳು ಇದ್ದಾರೆ. ದಯವಿಟ್ಟು ಇನ್ನು ಆ ಕುಸ್ರೆ ಕೊಡೋದು ನಿಲ್ಲಿಸಿ, ಆನೆಗಳಿಗೆ ಹಾಕಿ ಇನ್ನು ಮುಂದಕ್ಕೆ ದಂತಗಳು ಹಿಡ್ಕೊಂಡು ಫೋಟೋ ತೆಗಿಯೋದು ಇಲ್ಲ ಕುಸ್ರೆ ಕೊಡೋದು ಅಂಥವ್ರು ಬಂದ ಮೇಲೆ ಆ ಥರ ಮಾಡಿದ್ರೆ ಹಾಕಿ ಅವ್ರಿಗೆ ಪೆನಾಲ್ಟಿ ಹಾಕಿ. ಇನ್ನೇನು ಗೊತ್ತಾ, ಇನ್ನೊಂದು ವಿಚಾರ ಹೇಳ್ಬೇಕು ಅಂತಂದ್ರೆ, ಬರ್ತಾರೆ ಮಾತುಕಾಡಿಗಳು ಅದಕ್ಕೆ ಆಸ್ಪದ ಕೊಡದಿದ್ದಾಗ, ರೀ ಹಿಂಗೆ ಹೇಳ್ತಾರೆ ಪ್ರವಾಸಿಗರು, ರೀ ನಾವು ಅವ್ರ ಕಡೆಯವ್ರು ರೀ, ಇವ್ರ ಕಡೆಯವ್ರು ರೀ, ಅವ್ರು ಫೋನ್ ಮಾಡ್ಬೇಕೇನ್ರಿ, ಈ ಥರ ದರ್ಪ ದೌರ್ಜನ್ಯ ಮೆರೀತಾರೆ. ಅದನ್ನು ನೀವು ಕೊನೆಗಾಣಿಸ್ಬೇಕು. ಅದನ್ನು ಕೊನೆಗಾಣಿಸೋದಿದ್ರೆ ನೋಡಿ, ಇಂಥ ಘಟನೆಗಳಾಗಲಿಕ್ಕೆ ಒಂದು ಚಾನ್ಸ್. ಈಗ ಯಾವುದೋ ಒಂದು ಪ್ರತಿಷ್ಠಿತ ಕನ್ನಡದ ಸುದ್ದಿ ಮಾಧ್ಯಮ ನೆನ್ನೆ ಒಂದು ಇದು ಮಾಡ್ತು, ಮಹಿಳೆ ನೆನ್ನೇನು ಮೃತಪಟ್ಟಿದ್ದಾರೆ, ಮೃತಪಟ್ಟ ತಮ್ಮ ಮಹಿಳೆಗೂ ಅವರ ಆತ್ಮಕ್ಕೆ ದರ್ಶನ ಸಿಗಲೆಂದು ಪ್ರಾರ್ಥಿಸ್ತೀನಿ. ಅದೇ ರೀತಿ ಅಲ್ಲಿ ಒಂದು ಹೇಳಿಕೆ ಕೊಡ್ತಾರೆ, ಒಂದು ಪ್ರತಿಷ್ಠಿತ ಸುದ್ದಿ ಮಾಧ್ಯಮ, ಆನೆಗೆ ಫೀಡ್ ಮಾಡೋ ಜಾಗ ಬೇರೆ, ಆನೆ ತೊಳೆಯೋ ಜಾಗದಲ್ಲಿ ಫೀಡ್ ಮಾಡೋಕ್ಕೆ ಹೋಗಿದ್ರು. ಅಲ್ಲಿ ಯಾರು ಇನ್ಫಾರ್ಮೇಷನ್ ಕೊಟ್ಟರೋ ಗೊತ್ತಿಲ್ಲ ಅವ್ರಿಗೆ, ಅವ್ರು ಅದೇ ಥರ ಹೇಳ್ತಾಯಿದ್ರು. ಅದಿರಲಿ. ಈ ಥರದಲ್ಲಿ ಇರುವಾಗ ಇನ್ನು ಮುಂದಿನ ದಿನಗಳಲ್ಲಿ ಏನೇ ಇದ್ದರೂ, ಈಗೇನು ನಮ್ಮ ಅರಣ್ಯ ಇಲಾಖೆ SOP ಅಂತ ಮಾಡಿದ್ದಾರೆ, ಸ್ಟ್ಯಾಂಡರ್ಡ್ ಏನೋ ಒಂದು ಪಿ ಬರ್ತದೆ, ಪ್ರಿಕಾಕ್ಷನ್ಸ್ ಏನೊಂದು ಬರ್ತದೆ, ಅದಿರಲಿ, ಅದು ಆಮೇಲೆ ಹೇಳ್ಕೊಡ್ತೀನಿ, ಮರ್ತೋಗಿದೆ ಅದು. ಈ ರೀತಿಯಲ್ಲಿ ಇನ್ನು ಮುಂದಕ್ಕಾದರೂ ನೀವು ಬರುವಾಗ ತುಂಬ ಎಚ್ಚರಿಕೆಯಿಂದ ಇರಿ. ಈಗ ನೋಡಿ, ಕಂಜನ ಸ್ಥಿತಿ ಏನಾಯಿತು ಅಂತ ಹೇಳಿದ್ರೆ, ಏನು ಗಜೇಂದ್ರ ಆಯಿತು, ಗಜೇಂದ್ರ ಲೆಕ್ಕಕ್ಕೆ ಕಂಜನೂ ಆಯಿತು. ಈಗ ಯಾಕೆ ಅಂತ ಹೇಳಿದ್ರೆ, ಗಜೇಂದ್ರನು ಮಾವುತರ ಸಾಯಿಸ್ತು, ಒಂದು ಆನೆನ ಸಾಯಿಸ್ತು. ಈಗ ಅದೇ ಲೆಕ್ಕಕ್ಕೆ ಒಂದು ಮಹಿಳೆನ, ಈಗ ನೆನ್ನೆಯ ಸಾವು ಕಂಜನ್ ಮಾಡಲಿಲ್ಲ, ಕಂಜನ್ ಮಾನವರೊಟ್ಟಿಗೆ ಹೊಂದಾಣಿಕೆ ಚೆನ್ನಾಗಿದೆ. ಆಕಸ್ಮಿಕವಾಗಿ ಜಯಮರ್ತನ ಬಿದ್ದಾಗ ಮಹಿಳೆ ಮೃತಪಡ್ತಿದ್ದಾರೆ. ಈಗ ಹೆಸರೇ ಅದಕ್ಕೆ ಕಂಚನಿಗೆ, ಒಳ್ಳೆ ಚಿಕ್ಕ ವಯಸ್ಸಿನ ಆನೆ. ಈಗ ಈ ನೆನ್ನೆ ನಡೆದಂಥ ಈ ಒಂದು ಅನಿರೀಕ್ಷಿತ ಘಟನೆಗಳಲ್ಲಿ ಅದೀಗ ಶಿಕ್ಷೆ ಅನುಭವಿಸುವಂತ ಆಯಿತು. ಈಗ ಕ್ಯಾಂಪು ಒಂದು ವಾರದ ಮಟ್ಟಿಗೆ ಕ್ಲೋಸ್ ಇದೆ. ಈ ಥರದ ಘಟನೆಗಳು ಆಗಬಾರ್ದು. ಸುಮಾರು ಇನ್ಸಿಡೆಂಟ್ಗಳೀಗ ನಾವು ಹುಡ್ಕೊಂಡು ಹೋದರೆ ಈ ಥರದಲ್ಲಿ ಸಿಗ್ತಾ ಇದ್ದಾವೆ. ಇನ್ನೊಂದು ವಿಚಾರನ ಹೇಳ್ಕೊಡ್ತೀನಿ. ಮತ್ತಿಗೂಡು ಕ್ಯಾಂಪಲ್ಲಿ ಒಂದು ದಿವಸ ನಾನು ಇದ್ದಾಗ ಒಂದು 14-15 ಹುಡುಗರ ತಂಡ ಬಂದಿರ್ತದೆ. ಅಭಿಮನ್ಯಿಗೆ ಒಳ್ಳೆ ಮದ ಇರ್ತದೆ. ಒಳ್ಳೆ ಮದ ಇದ್ದ ಸಂದರ್ಭದಲ್ಲಿ ವಸಂತನ ಕರೀತಾರೆ. ವಸಂತ ಗೊತ್ತಿತ್ತು, ಒಳ್ಳೆ ಜನರು ಬರೋವಂಥ ಇದು, ಕೆರೆಯಲ್ಲಿ ಆನೆ ತೊಳ್ಕೊಂಡು ಬರ್ತಿರುವಂಥ ಸಂದರ್ಭ. ಇವ್ರನ್ನ ನೋಡಿದ್ರೆ ಆನೆ ನಿಲ್ಲಿಸ್ಬೇಕಾಯ್ತದೆ. ವಸಂತ ನೋಡಲಿಲ್ಲ, ಕೇಳಿಸಿಯೂ ಕೇಳೋದಾಗೆ ಸುಮ್ಮನೆ ಹಂಗೆ. ಆಗ ಹುಡುಗರು ಮಾತಾಡ್ತಾರೆ, ಮುಖ್ಯಮಂತ್ರಿ ಚಿನ್ನದ ಪದಕ ಸಿಕ್ಕಿದ್ದಲ್ವೇನೋ, ದಾಂಕರ ಬಂದಿದೆ, ಹಂಗೆ ಬಂದಿದೆ, ಹಿಂಗೆ ಹಾಗೆ ಆಗಿದೆ, ದೊಡ್ಡ ಮನುಷ್ಯ ಆಗಿಬಿಟ್ಟಿದ್ದಾರೆ ಆ ಥರ. ಅದು ಮಾತಲ್ಲ, ವಸಂತನೇ ಗೊತ್ತಿದೆ ಆನೆಗೆ ಮದ ಇದೆ, ಅಲ್ಲಿ ತಗೊಂಡು ಹೋಗ್ಬಾರ್ದು, ಏನೋ ತೊಂದರೆ ಆಯ್ತದೆ ಅಂತೇಳಿ. ನಮ್ಮ ಮತ್ತಿಗೂಡಲ್ಲೂ ಅದೇ ರೀತಿ ಮಾಡ್ತಾರೆ. ಈಗ ಆನೆ ಅಭಿಮನ್ಯಿಗೆ ಮದ ಇದೆ ಅಂತ ಹೇಳಿದ್ರೆ ಎಷ್ಟೋ ದೂರಕ್ಕಾಗಿ ಅವ್ರ ಆನೆಗಳನ್ನ ತಗೊಂಡು ಹೋಗುವಂಥ ವ್ಯವಸ್ಥೆ ಮಾಡ್ತಾರೆ. ಇನ್ನು ಕೆಲವು ಕಡೆಗಳಲ್ಲಿ ಏನಾಯ್ತಿದೆ ಅಂತ ಹೇಳಿದ್ರೆ, ನನ್ನನೇನು ಕಮ್ಮಿ ಇಲ್ಲ ಅಂತ ಎದುರಿಗೆ ತಗೊಬರ್ತಾರೆ. ಇಲ್ಲಿ ಈ ಥರದ ಘಟನೆಗಳು ಸುಮಾರು ಜಾಗದಲ್ಲಿ ನಡೀತಾ ಇದೆ. ನನಗೇನು ಮಾತಾಡಲಿಕ್ಕೇನು ಇದ್ದಿಲ್ಲ ಅಲ್ಲ, ಏನು ಯಾರನ್ನ ಮೆಚ್ಚಿಸಿ ಯಾರನ್ನ ಕೆಳಗೆ ಮಾಡಿ ಹೇಳ್ಬೇಕು ಅಂತ ಅವಶ್ಯಕತೆಯೂ ಇಲ್ಲ. ಈ ಥರ ಇದೆಲ್ಲ ನೋಡಿಕೊಂಡು ಒಂದು ಕ್ಯಾಂಪಿಗೆ ದುಬರಲ್ಲಿ 10-30 ಆನೆಗಳಿದ್ದಾವೆ. ಏನಕ್ಕೆ ಹಿಂಗೆ ಆಯ್ತಿದೆ, ಆನೆಗಳು ಹೆಚ್ಚು ಇರೋದರಿಂದ ಈ ಥರ ಏನಾದರೂ ಆಯ್ತಿದೆಯಾ, ಇಲ್ಲ ಏನಾದರೂ ಮೇವಿನ ಕೊರತೆ, ಎಲ್ಲಿ ಸಿಟ್ಟು, ಇಲ್ಲ ಮದ ಬಂದು ಹೀಗೆ ಇದೆಯೋ ಏನು ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಈ ಥರ ಘಟನೆ ಆಗಬಾರ್ದು. ಸಾರ್ವಜನಿಕರೇ, ದಯವಿಟ್ಟು ಹೇಳ್ತೀನಿ, ಇನ್ನು ಮುಂದೆ ಆದರೂ ನಿಮ್ಮ ಜೀವಕ್ಕೆ ಹೊಣೆಗಾರಿಕೆ ನೀವೇ ಆಗ್ತೀರ ಹೊರತು ನಿಮ್ಮ ಮನೆಯವ್ರದ್ದು ಇದಕ್ಕೆ ನೀವೇನೆ ಸಾಕ್ಷಿ. ಬರೋದು ಏನು, ಆನೆ ಸ್ನಾನ ಮಾಡಿದ್ರೆ ಪಾಪ ಪುಣ್ಯ ಹೋಗಲ್ಲ, ಅಲ್ಲ ಆನೆಗೆ ಮೇವು ಕೊಟ್ಟರು ಏನು ಪಾಪ ಪುಣ್ಯ ಹೋಗಲ್ಲ. ಬನ್ನಿ, ನೋಡಿ, ಸಂತೋಷ ಪಡಿ, ಹೋಯ್ತಾ ಇರಿ. ಈಗ ನಾವು ಅರಣ್ಯದ ಅಂಚೆಯಲ್ಲೇ ಇರುವಂಥವ್ರು, ನಮಗೆ ಆನೆಗಳ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಈಗ ಹಂಗೆ ತೆಗಿಯೋದಾದ್ರೆ ನಮಗೆ ಇಲ್ಲಿ ಎಷ್ಟೋ ಫೋಟೋಗಳು ತೆಗೆದು ಅವಾಗ ಅಪ್ಲೋಡ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ನಾನು ನನ್ನ ಸ್ವಂತ ಗೆಳೆಯರಿಗೆ ಹೇಳ್ತೀನಿ, ಹತ್ತಿರ ಹೋಗಿ ಫೋಟೋ ಎಲ್ಲ ತೆಗಿಬೇಡಿ, ಬೇಡ ಅಂತೇಳಿ. ಆದರೂ ನೆನ್ನೆ ನಡೆದಂಥ ಘಟನೆಯಲ್ಲಿ ನಾವು ಆ ಚಿಕ್ಕ ಹುಡುಗ, ಮಾವುತ ಹುಡುಗ ಕಿರಣ್ ಅಂತೇಳಿ ತುಂಬ ಕಷ್ಟಪಟ್ಟಿದ್ದಾನೆ. ನಾವು ಇದು ಮಾಡಬಾರ್ದು, ತುಂಬ ಕಷ್ಟಪಟ್ಟಿದ್ದಾನೆ. ಕಂಟ್ರೋಲಿಗೆ ಸಿಗೋದಿದ್ದಾಗ ಏನೂ ಮಾಡ್ಲಿಕ್ಕೆ ಆಗಲ್ಲ. ವರ್ಷದಿಂದ ವರ್ಷಕ್ಕೆ ಆನೆಗಳು ಒಂದೇ ಥರ ಇರ್ತವೆ ಅಂತ
ಹೇಳೋಕ್ಕೆ ಆಗೋದಿಲ್ಲ. ಅದರಲ್ಲಿ 15 ರಿಂದ 45 ವರ್ಷ ಗಂಟ ಆನೆಗಳು ಭಯಂಕರ ಡೇಂಜರ್. ಇನ್ನಾದ್ರೂ ಮನಸ್ಸಲ್ಲಿ ಇಟ್ಕೊಳ್ಳಿ. ಅದು ಈಗೇನು ನಾವು ಮನುಷ್ಯರಲ್ಲಿ ಒಂದು 18 ರಿಂದ 20, 25, 30 ವರ್ಷ ಗಂಟ ಹೆಂಗೆ ಅಗ್ರೆಸಿವ್, ವರ್ಷದಿಂದ ವರ್ಷಕ್ಕೆ ನಾವು ಅಗ್ರೆಸಿವ್ ಆಗಿ ಹೋಯ್ತಾ ಇರ್ತೀವಿ, ಅದೇ ರೀತಿ ಆನೆಗಳಲ್ಲಿ ಮನುಷ್ಯಂದು ವರ್ತನೆಗೂ ಆನೆಗಳ ವರ್ತನೆಗೆ ಡಿಫ್ರೆನ್ಸೇ ಇಲ್ಲ. ನೀವು ನೋಡ್ತಾ ಇರ್ಬೋದು, ಅವು ಸೊಂಡಿಲು ಎತ್ಕೊಂಡು ಒಂದು ಆನೆ ಹೋಗುವಾಗ ಒಂದು ಆನೆಗೆ ಸೊಂಡಿಲು ಎತ್ಕೊಂಡೇ ಮಾತಾಡ್ತವೆ, ಅದಕ್ಕೆ ಮಾತಾಡ್ತವೆ, ಕಮ್ಯುನಿಕೇಷನ್ ಮಾಡ್ತವೆ. ಏನೋ ಯಾವನ ನೀನು ಏನೋ ಈ ಥರ ನಾವು ಆವಾಜ್ಗಳು ಹಾಕೊಂಡಿರ್ತೀವಲ್ಲ ಆಚೆ ಈಚೆ, ಅದೇ ರೀತಿ ಅವುಗಳು ಇರ್ತವೆ. ಇವೆಲ್ಲ ಮನುಷ್ಯನ ಥರನೇ ಅವನು ಸೇಮ್. ಅದರಲ್ಲಿ ವರ್ಷದಿಂದ ವರ್ಷಕ್ಕೆ, ವಯಸ್ಸಿಂದ ವಯಸ್ಸಿಗೆ ಆನೆಗಳ ಪರಿವರ್ತನೆ ಆಯ್ತಾನೆ ಇರ್ತವೆ. ಸುಮಾರು ಆನೆಗಳು ಇದೆ